ನಲ್ಲಿ ಸುಮಾರು 5,600 ಟನ್ ಕಸ ಸಂಗ್ರಹವಾಗುತ್ತೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರಿನ ಈ ಕಸ ಇದೆಯಲ್ಲ, ಇದೇ ರೀತಿಯಾಗಿ ಮನೆಯಲ್ಲೇ ಉಳ್ಕೊಂಡ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ 5,600 ಟನ್ಗೂ ಹೆಚ್ಚು ಕಸ ಸಂಗ್ರಹವಾದ್ರೆ ಮಹದೇವಪುರದ ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಕಸ ವಿಲೇವಾರಿಯಾಗುತ್ತೆ. ಉಳಿದ 2,120 ಟನ್ ಕಸ 7 ವಿವಿಧ ಕಡೆಗಳಲ್ಲಿ ವಿಲೇವಾರಿಯಾಗುತ್ತೆ. ಇದೀಗ ವಿಲೇವಾರಿಯಾಗದೆ ಉಳಿದಿದೆ 10,000 ಟನ್ ಕಸ ಹೊತ್ತು ನಿಂತಲ್ಲೇ ನಿಂತಿವೆ ನೂರಾರು ಆಟೋಗಳು, ನೂರಾರು ಲಾರಿಗಳು. ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಆಟೋಗಳು ಕಸವನ್ನ ತುಂಬಿಸ್ಕೊಂಡು ಹಂಗೆ ನಿಂತಿದ್ದಾವೆ. ವಿಲೇವಾರಿ ಆಗ್ತಾ ಇಲ್ಲ. ಸುಮಾರು 10,000 ಟನ್ ಕಸ ಹಂಗೆ ವೆಹಿಕಲ್ಗಳ ಮೇಲೆ ಇದೆ. ಹೀಗೆ ಕಸ ವಿಲೇವಾರಿ ಆಗದೇ ಇದ್ರೆ ಕಸವನ್ನ ತಂದವರು ಎಲ್ಲಿ ಹಾಕ್ತಾರೆ, ಎಲ್ಲದನ್ನ ಅವರು ಡಂಪ್ ಮಾಡ್ತಾರೆ. ಈಗ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದ್ 2-3 ದಿನ ಹಿಂಗೆ ಆಯ್ತು ಅಂತ ಹೇಳಿ ಆದ್ರೆ ನಿಮ್ ಮನೆ ಹತ್ರ ಕಸ ಸಂಗ್ರಹವಾದ್ರೂ ಕೂಡ ಕಸದ ಲಾರಿಗಳು ಬರೋದೇ ಇಲ್ಲ. ಹಿಂಗಾದ್ರೆ ಗಬ್ಬೆದ್ದು ನಾರತ್ತೆ, ಮನೆಯೂ ಕೂಡ ಕಸದಿಂದ ತುಂಬಿಕೊಳ್ಳುತ್ತೆ. ಗಬ್ಬೆದ್ದು ನಾರತ್ತೆ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗುತ್ತೆ ಸಿಲಿಕಾನ್ ಸಿಟಿ. ನಲ್ಲಿ ಸುಮಾರು 5,600 ಟನ್ ಕಸ ಸಂಗ್ರಹವಾಗುತ್ತೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರಿನ ಈ ಕಸ ಇದೆಯಲ್ಲ, ಇದೇ ರೀತಿಯಾಗಿ ಮನೆಯಲ್ಲೇ ಉಳ್ಕೊಂಡ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ 5,600 ಟನ್ಗೂ ಹೆಚ್ಚು ಕಸ ಸಂಗ್ರಹವಾದ್ರೆ ಮಹದೇವಪುರದ ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಕಸ ವಿಲೇವಾರಿಯಾಗುತ್ತೆ. ಉಳಿದ 2,120 ಟನ್ ಕಸ 7 ವಿವಿಧ ಕಡೆಗಳಲ್ಲಿ ವಿಲೇವಾರಿಯಾಗುತ್ತೆ. ಇದೀಗ ವಿಲೇವಾರಿಯಾಗದೆ ಉಳಿದಿದೆ 10,000 ಟನ್ ಕಸ ಹೊತ್ತು ನಿಂತಲ್ಲೇ ನಿಂತಿವೆ ನೂರಾರು ಆಟೋಗಳು, ನೂರಾರು ಲಾರಿಗಳು. ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಆಟೋಗಳು ಕಸವನ್ನ ತುಂಬಿಸ್ಕೊಂಡು ಹಂಗೆ ನಿಂತಿದ್ದಾವೆ. ವಿಲೇವಾರಿ ಆಗ್ತಾ ಇಲ್ಲ. ಸುಮಾರು 10,000 ಟನ್ ಕಸ ಹಂಗೆ ವೆಹಿಕಲ್ಗಳ ಮೇಲೆ ಇದೆ. ಹೀಗೆ ಕಸ ವಿಲೇವಾರಿ ಆಗದೇ ಇದ್ರೆ ಕಸವನ್ನ ತಂದವರು ಎಲ್ಲಿ ಹಾಕ್ತಾರೆ, ಎಲ್ಲದನ್ನ ಅವರು ಡಂಪ್ ಮಾಡ್ತಾರೆ. ಈಗ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದ್ 2-3 ದಿನ ಹಿಂಗೆ ಆಯ್ತು ಅಂತ ಹೇಳಿ ಆದ್ರೆ ನಿಮ್ ಮನೆ ಹತ್ರ ಕಸ ಸಂಗ್ರಹವಾದ್ರೂ ಕೂಡ ಕಸದ ಲಾರಿಗಳು ಬರೋದೇ ಇಲ್ಲ. ಹಿಂಗಾದ್ರೆ ಗಬ್ಬೆದ್ದು ನಾರತ್ತೆ, ಮನೆಯೂ ಕೂಡ ಕಸದಿಂದ ತುಂಬಿಕೊಳ್ಳುತ್ತೆ. ಗಬ್ಬೆದ್ದು ನಾರತ್ತೆ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗುತ್ತೆ ಸಿಲಿಕಾನ್ ಸಿಟಿ. ನಲ್ಲಿ ಸುಮಾರು 5,600 ಟನ್ ಕಸ ಸಂಗ್ರಹವಾಗುತ್ತೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರಿನ ಈ ಕಸ ಇದೆಯಲ್ಲ, ಇದೇ ರೀತಿಯಾಗಿ ಮನೆಯಲ್ಲೇ ಉಳ್ಕೊಂಡ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ 5,600 ಟನ್ಗೂ ಹೆಚ್ಚು ಕಸ ಸಂಗ್ರಹವಾದ್ರೆ ಮಹದೇವಪುರದ ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಕಸ ವಿಲೇವಾರಿಯಾಗುತ್ತೆ. ಉಳಿದ 2,120 ಟನ್ ಕಸ 7 ವಿವಿಧ ಕಡೆಗಳಲ್ಲಿ ವಿಲೇವಾರಿಯಾಗುತ್ತೆ. ಇದೀಗ ವಿಲೇವಾರಿಯಾಗದೆ ಉಳಿದಿದೆ 10,000 ಟನ್ ಕಸ ಹೊತ್ತು ನಿಂತಲ್ಲೇ ನಿಂತಿವೆ ನೂರಾರು ಆಟೋಗಳು, ನೂರಾರು ಲಾರಿಗಳು. ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಆಟೋಗಳು ಕಸವನ್ನ ತುಂಬಿಸ್ಕೊಂಡು ಹಂಗೆ ನಿಂತಿದ್ದಾವೆ. ವಿಲೇವಾರಿ ಆಗ್ತಾ ಇಲ್ಲ. ಸುಮಾರು 10,000 ಟನ್ ಕಸ ಹಂಗೆ ವೆಹಿಕಲ್ಗಳ ಮೇಲೆ ಇದೆ. ಹೀಗೆ ಕಸ ವಿಲೇವಾರಿ ಆಗದೇ ಇದ್ರೆ ಕಸವನ್ನ ತಂದವರು ಎಲ್ಲಿ ಹಾಕ್ತಾರೆ, ಎಲ್ಲದನ್ನ ಅವರು ಡಂಪ್ ಮಾಡ್ತಾರೆ. ಈಗ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದ್ 2-3 ದಿನ ಹಿಂಗೆ ಆಯ್ತು ಅಂತ ಹೇಳಿ ಆದ್ರೆ ನಿಮ್ ಮನೆ ಹತ್ರ ಕಸ ಸಂಗ್ರಹವಾದ್ರೂ ಕೂಡ ಕಸದ ಲಾರಿಗಳು ಬರೋದೇ ಇಲ್ಲ. ಹಿಂಗಾದ್ರೆ ಗಬ್ಬೆದ್ದು ನಾರತ್ತೆ, ಮನೆಯೂ ಕೂಡ ಕಸದಿಂದ ತುಂಬಿಕೊಳ್ಳುತ್ತೆ. ಗಬ್ಬೆದ್ದು ನಾರತ್ತೆ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗುತ್ತೆ ಸಿಲಿಕಾನ್ ಸಿಟಿ.
ನಲ್ಲಿ ಸುಮಾರು 5,600 ಟನ್ ಕಸ ಸಂಗ್ರಹವಾಗುತ್ತೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರಿನ ಈ ಕಸ ಇದೆಯಲ್ಲ, ಇದೇ ರೀತಿಯಾಗಿ ಮನೆಯಲ್ಲೇ ಉಳ್ಕೊಂಡ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ 5,600 ಟನ್ಗೂ ಹೆಚ್ಚು ಕಸ ಸಂಗ್ರಹವಾದ್ರೆ ಮಹದೇವಪುರದ ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಕಸ ವಿಲೇವಾರಿಯಾಗುತ್ತೆ. ಉಳಿದ 2,120 ಟನ್ ಕಸ 7 ವಿವಿಧ ಕಡೆಗಳಲ್ಲಿ ವಿಲೇವಾರಿಯಾಗುತ್ತೆ. ಇದೀಗ ವಿಲೇವಾರಿಯಾಗದೆ ಉಳಿದಿದೆ 10,000 ಟನ್ ಕಸ ಹೊತ್ತು ನಿಂತಲ್ಲೇ ನಿಂತಿವೆ ನೂರಾರು ಆಟೋಗಳು, ನೂರಾರು ಲಾರಿಗಳು. ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಆಟೋಗಳು ಕಸವನ್ನ ತುಂಬಿಸ್ಕೊಂಡು ಹಂಗೆ ನಿಂತಿದ್ದಾವೆ. ವಿಲೇವಾರಿ ಆಗ್ತಾ ಇಲ್ಲ. ಸುಮಾರು 10,000 ಟನ್ ಕಸ ಹಂಗೆ ವೆಹಿಕಲ್ಗಳ ಮೇಲೆ ಇದೆ. ಹೀಗೆ ಕಸ ವಿಲೇವಾರಿ ಆಗದೇ ಇದ್ರೆ ಕಸವನ್ನ ತಂದವರು ಎಲ್ಲಿ ಹಾಕ್ತಾರೆ, ಎಲ್ಲದನ್ನ ಅವರು ಡಂಪ್ ಮಾಡ್ತಾರೆ. ಈಗ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದ್ 2-3 ದಿನ ಹಿಂಗೆ ಆಯ್ತು ಅಂತ ಹೇಳಿ ಆದ್ರೆ ನಿಮ್ ಮನೆ ಹತ್ರ ಕಸ ಸಂಗ್ರಹವಾದ್ರೂ ಕೂಡ ಕಸದ ಲಾರಿಗಳು ಬರೋದೇ ಇಲ್ಲ. ಹಿಂಗಾದ್ರೆ ಗಬ್ಬೆದ್ದು ನಾರತ್ತೆ, ಮನೆಯೂ ಕೂಡ ಕಸದಿಂದ ತುಂಬಿಕೊಳ್ಳುತ್ತೆ. ಗಬ್ಬೆದ್ದು ನಾರತ್ತೆ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗುತ್ತೆ ಸಿಲಿಕಾನ್ ಸಿಟಿ. ನಲ್ಲಿ ಸುಮಾರು 5,600 ಟನ್ ಕಸ ಸಂಗ್ರಹವಾಗುತ್ತೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರಿನ ಈ ಕಸ ಇದೆಯಲ್ಲ, ಇದೇ ರೀತಿಯಾಗಿ ಮನೆಯಲ್ಲೇ ಉಳ್ಕೊಂಡ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ 5,600 ಟನ್ಗೂ ಹೆಚ್ಚು ಕಸ ಸಂಗ್ರಹವಾದ್ರೆ ಮಹದೇವಪುರದ ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಕಸ ವಿಲೇವಾರಿಯಾಗುತ್ತೆ. ಉಳಿದ 2,120 ಟನ್ ಕಸ 7 ವಿವಿಧ ಕಡೆಗಳಲ್ಲಿ ವಿಲೇವಾರಿಯಾಗುತ್ತೆ. ಇದೀಗ ವಿಲೇವಾರಿಯಾಗದೆ ಉಳಿದಿದೆ 10,000 ಟನ್ ಕಸ ಹೊತ್ತು ನಿಂತಲ್ಲೇ ನಿಂತಿವೆ ನೂರಾರು ಆಟೋಗಳು, ನೂರಾರು ಲಾರಿಗಳು. ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಆಟೋಗಳು ಕಸವನ್ನ ತುಂಬಿಸ್ಕೊಂಡು ಹಂಗೆ ನಿಂತಿದ್ದಾವೆ. ವಿಲೇವಾರಿ ಆಗ್ತಾ ಇಲ್ಲ. ಸುಮಾರು 10,000 ಟನ್ ಕಸ ಹಂಗೆ ವೆಹಿಕಲ್ಗಳ ಮೇಲೆ ಇದೆ. ಹೀಗೆ ಕಸ ವಿಲೇವಾರಿ ಆಗದೇ ಇದ್ರೆ ಕಸವನ್ನ ತಂದವರು ಎಲ್ಲಿ ಹಾಕ್ತಾರೆ, ಎಲ್ಲದನ್ನ ಅವರು ಡಂಪ್ ಮಾಡ್ತಾರೆ. ಈಗ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದ್ 2-3 ದಿನ ಹಿಂಗೆ ಆಯ್ತು ಅಂತ ಹೇಳಿ ಆದ್ರೆ ನಿಮ್ ಮನೆ ಹತ್ರ ಕಸ ಸಂಗ್ರಹವಾದ್ರೂ ಕೂಡ ಕಸದ ಲಾರಿಗಳು ಬರೋದೇ ಇಲ್ಲ. ಹಿಂಗಾದ್ರೆ ಗಬ್ಬೆದ್ದು ನಾರತ್ತೆ, ಮನೆಯೂ ಕೂಡ ಕಸದಿಂದ ತುಂಬಿಕೊಳ್ಳುತ್ತೆ. ಗಬ್ಬೆದ್ದು ನಾರತ್ತೆ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗುತ್ತೆ ಸಿಲಿಕಾನ್ ಸಿಟಿ. ನಲ್ಲಿ ಸುಮಾರು 5,600 ಟನ್ ಕಸ ಸಂಗ್ರಹವಾಗುತ್ತೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರಿನ ಈ ಕಸ ಇದೆಯಲ್ಲ, ಇದೇ ರೀತಿಯಾಗಿ ಮನೆಯಲ್ಲೇ ಉಳ್ಕೊಂಡ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ 5,600 ಟನ್ಗೂ ಹೆಚ್ಚು ಕಸ ಸಂಗ್ರಹವಾದ್ರೆ ಮಹದೇವಪುರದ ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಕಸ ವಿಲೇವಾರಿಯಾಗುತ್ತೆ. ಉಳಿದ 2,120 ಟನ್ ಕಸ 7 ವಿವಿಧ ಕಡೆಗಳಲ್ಲಿ ವಿಲೇವಾರಿಯಾಗುತ್ತೆ. ಇದೀಗ ವಿಲೇವಾರಿಯಾಗದೆ ಉಳಿದಿದೆ 10,000 ಟನ್ ಕಸ ಹೊತ್ತು ನಿಂತಲ್ಲೇ ನಿಂತಿವೆ ನೂರಾರು ಆಟೋಗಳು, ನೂರಾರು ಲಾರಿಗಳು. ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಆಟೋಗಳು ಕಸವನ್ನ ತುಂಬಿಸ್ಕೊಂಡು ಹಂಗೆ ನಿಂತಿದ್ದಾವೆ. ವಿಲೇವಾರಿ ಆಗ್ತಾ ಇಲ್ಲ. ಸುಮಾರು 10,000 ಟನ್ ಕಸ ಹಂಗೆ ವೆಹಿಕಲ್ಗಳ ಮೇಲೆ ಇದೆ. ಹೀಗೆ ಕಸ ವಿಲೇವಾರಿ ಆಗದೇ ಇದ್ರೆ ಕಸವನ್ನ ತಂದವರು ಎಲ್ಲಿ ಹಾಕ್ತಾರೆ, ಎಲ್ಲದನ್ನ ಅವರು ಡಂಪ್ ಮಾಡ್ತಾರೆ. ಈಗ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಒಂದ್ 2-3 ದಿನ ಹಿಂಗೆ ಆಯ್ತು ಅಂತ ಹೇಳಿ ಆದ್ರೆ ನಿಮ್ ಮನೆ ಹತ್ರ ಕಸ ಸಂಗ್ರಹವಾದ್ರೂ ಕೂಡ ಕಸದ ಲಾರಿಗಳು ಬರೋದೇ ಇಲ್ಲ. ಹಿಂಗಾದ್ರೆ ಗಬ್ಬೆದ್ದು ನಾರತ್ತೆ, ಮನೆಯೂ ಕೂಡ ಕಸದಿಂದ ತುಂಬಿಕೊಳ್ಳುತ್ತೆ. ಗಬ್ಬೆದ್ದು ನಾರತ್ತೆ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗುತ್ತೆ ಸಿಲಿಕಾನ್ ಸಿಟಿ.